56,432 ಹುದ್ದೆಗಳ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ಇವಾಗ ಅದರಲ್ಲಿ 24,300 ಹುದ್ದೆಗಳಿಗೆ ನಾವು ಶುರು ಮಾಡಿದ್ದೀವಿ. ಓಕೆನಾ? ಸೊ ಇದು ಯಾವಾಗ ಶುರುವಾಗಿದೆ, ಇದರ ಪ್ರತಿಯೊಂದು ಇಂಚಿಂಚು ಮಾಹಿತಿನ ನಾನು ನಿಮ್ಗೆ ಕೊಡ್ತಿದ್ದೀನಿ. ಈ ಹುದ್ದೆಗಳು 24,300 ಇವಾಗ ಶುರು ಆಗುತ್ತೆ ಅಂತ ಹೇಳ್ತಿದ್ದೀವಲ್ಲ, ಸೊ ಇದು ಎಷ್ಟು ಇಲಾಖೆಗಳಲ್ಲಿ ಅಂತ ತಗೊಂಡಾಗ 32 ಇಲಾಖೆಗಳಲ್ಲಿ ಇದು ಖಾಲಿ ಇದೆ. ಇದು ಯಾವಾಗ ಶುರು ಆಗ್ತಿದೆ ಅಂತ ಅಂದ್ರೆ ಈ 24,300 ಪೋಸ್ಟು. ಎಲ್ರಿಗೂ ನಮಸ್ಕಾರ. ಇನ್ಸಿಡಿ ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ವಿ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ. ನಾನು ನಿಮಗೂ ಕೂಡ ಮುಂಚೆನೆ ಹೇಳಿದ್ದೆ, ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆನೆ ನಿಮ್ಮ ಪ್ರಿಪ್ರೇಷನ್ ಶುರು ಮಾಡಿ ಅಂತ. ಇನ್ನೂ ಕೂಡ ಯಾರ್ಯಾರು ಪ್ರಿಪ್ರೇಷನ್ ಶುರು ಮಾಡಿಲ್ಲ, ದಯವಿಟ್ಟು ಈಗ್ಲಿಂದನೇ ಶುರು ಮಾಡಿ. ಯಾಕೆ ಅಂತ ಅಂದ್ರೆ, ಸೊ ಇಷ್ಟು 56,432 ಹುದ್ದೆಗಳ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ಇವಾಗ ಅದರಲ್ಲಿ 24,300 ಹುದ್ದೆಗಳಿಗೆ ನಾವು ಶುರು ಮಾಡಿದೀವಿ. ಓಕೆನಾ? ಸೊ ಇದು ಯಾವಾಗ ಶುರು ಆಗಿದೆ, ಇದರ ಪ್ರತಿಯೊಂದು ಇಂಚಿಂಚು ಮಾಹಿತಿನ ನಾನು ನಿಮ್ಗೆ ಕೊಡ್ತಿದ್ದೀನಿ. ಇದರಲ್ಲಿ ನೀವು ಹೇಗೆ ಅಂತ ಅಂದ್ರೆ ಯಾವ್ಯಾವ ಹುದ್ದೆಗಳ ಖಾಲಿ ಇದೆ, ಎಲ್ಲೆಲ್ಲಿ ಖಾಲಿ ಇದೆ, ಇದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೋಡೋಣ. ಸೊ ಎಲ್ಲೆಲ್ಲಿ ಖಾಲಿ ಇದೆ, ಇದು ನಿಮ್ಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಸೊ ನೋಡಿ, ಇಲಾಖೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದು. ಹೈಯೆಸ್ಟ್ ಖಾಲಿ ಇರೋದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ 6,847. ಅದಾಗಿದಾದ್ಮೇಲೆ ಶಿಕ್ಷಣ ಇಲಾಖೆಯಲ್ಲಿ 5,267 ಹುದ್ದೆಗಳು ಖಾಲಿ ಇದೆ. ಒಟ್ಟಾರೆಯಾಗಿ ತಗೊಂಡಾಗ 24,300 ಹುದ್ದೆಗಳಿಗೆ ನಾವಿವಾಗ ಶುರು ಮಾಡ್ತಿದೀವಿ ವೇಕೆನ್ಸಿನ ಫುಲ್ಫಿಲ್ ಮಾಡ್ಲಿಕ್ಕೆ. ಇದು ಯಾವಾಗ್ಲಿಂದ ಶುರು ಆಗುತ್ತೆ ಅದನ್ನೆಲ್ಲ ನಾವು ತಿಳ್ಕೊಳ್ಳೋಣ. ಸೊ ಇವಾಗ ಏನು 56,432, ಇದರಲ್ಲಿ ನಿಮ್ಗೆ HK ಮತ್ತೆ ನಾನ್ HK ಎರಡು ಇನ್ಕ್ಲೂಡ್ ಆಗಿದೆ. ಸುಮಾರು 31,000 ಚಿಲ್ಲರೆಯಷ್ಟು ನಮ್ಗೆ HK ಬಂದ್ರೆ, ಮಿಕ್ಕಿರೋದು ನಾನ್ HK ಬರ್ತಿದೆ. ಅದ್ರಲ್ಲಿ ನಾವು ಮೀಸಲಾತಿ ಯಾವ ಆಧಾರದ ಮೇಲೆ ಕೊಡ್ತಿದೀವಪ್ಪ ಅಲ್ಲಿ ಅಂತ ಅಂದ್ರೆ 50% ರಿಸರ್ವೇಶನ್. ಇದಕ್ಕಿಂತ ಮುಂಚೆ ಏನಿತ್ತು ಅದನ್ನ ಕನ್ಸಿಡರ್ ಮಾಡಿದರೆ. ಸೊ ಇವಾಗ ಆಲ್ರೆಡಿ ಏನು ಮೀಸಲಾತಿ ಹೆಚ್ಚು ಮಾಡ್ಬೇಕಂತ ಇದೆಯಲ್ಲ, ಅದು ಕೋರ್ಟಲ್ಲಿ ಇರೋದ್ರಿಂದ ಅದನ್ನ ಇವಾಗ ಕನ್ಸಿಡರ್ ಮಾಡ್ತಿಲ್ಲ. ಸೊ ಪ್ರೀವಿಯಸ್ ಆಗಿ ಏನಿತ್ತು 50% ರಿಸರ್ವೇಶನ್, ಅದನ್ನ ಕನ್ಸಿಡರ್ ಮಾಡಿ ಪ್ರಕ್ರಿಯೆನ ಆರಂಭ ಮಾಡಿದ್ದಾರೆ. ಸೊ ಇದರಲ್ಲಿ ಎಷ್ಟು ಈ ಹುದ್ದೆಗಳು 24,300 ಇವಾಗ ಶುರು ಆಗುತ್ತೆ ಅಂತ ಹೇಳ್ತಿದೀವಲ್ವಾ. ಸೊ ಇದು ಎಷ್ಟು ಇಲಾಖೆಗಳಲ್ಲಿ ಅಂತ ತಗೊಂಡಾಗ 32 ಇಲಾಖೆಗಳಲ್ಲಿ ಇದು ಖಾಲಿ ಇದೆ. ಅಂಡ್ ಮೋರ್ ಓವರ್ ಇದರಲ್ಲಿ ಯಾವ ಗ್ರೇಡ್ಸ್ ಜಾಬ್ ಅವೈಲಬಲ್ ಇದೆ ಅಂತ ಅಂದ್ರೆ ಗ್ರೂಪ್ ಎ, ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಮೂರು ಕೂಡ ಇದೆ. ಸೊ ದಯವಿಟ್ಟು ಯಾರ್ಯಾರು ಇವಾಗ ಆಲ್ಮೋಸ್ಟ್ ತುಂಬಾ ವರ್ಷದಿಂದ ನೋಟಿಫಿಕೇಶನ್ ಆಗಿರ್ಲಿಲ್ಲ, ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರಾ, ದಯವಿಟ್ಟು ಈ ನೋಟಿಫಿಕೇಶನ್ ಏನ್ ಬರುತ್ತೋ ಅದ್ರಲ್ಲೇ ನೀವು ಜಾಬ್ನ ತಗೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಇದು ಯಾವಾಗ ಶುರು ಆಗ್ತಿದೆ ಅಂತ ಅಂದ್ರೆ ಈ 24,300 ಪೋಸ್ಟು ಮಾರ್ಚ್ 2nd ವೀಕಿಂದ ಶುರು ಆಗ್ತಿದೆ. ಮಾರ್ಚ್ 2nd ವೀಕಿಂದ ಶುರು ಆಗೋದ್ರಿಂದ ನಾವು ಈ ಮಾರ್ಚ್ ಅಲ್ಲೇನೆ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವಾಗಾದ್ರೂ ಅಟ್ಲೀಸ್ಟ್ ಅಲರ್ಟ್ ಆಗಿ ನಿಮ್ಮ ಪ್ರಿಪ್ರೇಷನ್ ಶುರು ಮಾಡಿ. ಸೊ ಹೇಗೆಲ್ಲ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ ಅಂತ ಅಂದ್ರೆ KPSC ಹಾಗೆ KA ಮುಖಾಂತರ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ KAಗೆ ಅಂತಾನೆ KPSCಗೆ ಅಂತಾನೆ ಪ್ರಿಪೇರ್ ಆಗ್ದಲೆ ನೀವು ಕಂಟೆಂಟ್ ಓದ್ತಾ 2 ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿ. ಸೊ 2 ಫಾರ್ಮೆಟ್ ಕೂಡ ನಿಮ್ಗೆ ಗೊತ್ತಿರ್ಲಿ. ನೋಟಿಫಿಕೇಶನ್ ಆಗೋವರೆಗೂ ಕೂಡ ವೆಯ್ಟ್ ಮಾಡ್ದಲೆ ಪ್ರಿಪ್ರೇಷನ್ ಶುರು ಮಾಡಿ, ಪ್ಯಾಟ್ರನ್ ನ ಅನಲೈಸ್ ಮಾಡಿ. ಓಕೆನಾ? ಇನ್ ಕೇಸ್ ಏನಾದ್ರೂ ಇವಾಗ ನೋಟಿಫಿಕೇಶನ್ ಆಯ್ತು ಅಂತ ಅಂದ್ಕೊಳ್ಳೋಣ, ಅವಾಗ ಏನೆಲ್ಲ ಇರುತ್ತೆ ಅನ್ನೋದನ್ನ ಜಸ್ಟ್ ಬ್ರೀಫ್ ಮಾಡ್ತಿದ್ದೀನಿ. ನಿಮ್ಗೆ ನೋಟಿಫಿಕೇಶನ್ ಆದ್ಮೇಲೂ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಉದ್ಯೋಗ ಸ್ಥಳ ಯಾವ್ದಿರುತ್ತೆ? ಆಬ್ವಿಯಸ್ ಆಗಿ ಕರ್ನಾಟಕನೇ ನೋಟಿಫಿಕೇಶನ್ ಮಾಡ್ತಿರೋದ್ರಿಂದ ಕರ್ನಾಟಕ ಗವರ್ಮೆಂಟ್, ನಮ್ ಕರ್ನಾಟಕದಲ್ಲೇ ನಾವು ಜಾಬ್ ನ ತಗೊಳ್ತೀವಿ. ಅರ್ಜಿ ದಿನಾಂಕ ಅದೆಲ್ಲ ನಿಮ್ಗೆ ನೋಟಿಫಿಕೇಶನ್ ಆದಾಗ ಸಿಗತ್ತೆ. ಅದ್ರ ಜೊತೆಗೆ ವಿದ್ಯಾ ಅರ್ಹತೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಏನಂದ್ರೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಮೂರು ಕೂಡ ಇರೋದ್ರಿಂದ ನಿಮಗೆ ಅಟ್ಲೀಸ್ಟ್ ಡಿಗ್ರಿ ಆದ್ರೂ ಬೇಕಾಗೇ ಆಗತ್ತೆ. ಅದು ಜಾಬ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದಕ್ಕೆ ರಿಕ್ವೈರ್ಮೆಂಟ್ ಇರುತ್ತೆ, ಪೋಸ್ಟ್ ಗ್ರಾಜುಯೇಷನ್ ಅದರಲ್ಲೂ ಸ್ಪೆಸಿಫಿಕ್ ಆಗಿ MCOM ಈ ತರದ್ದು ಕೆಲವೊಂದಿರುತ್ತೆ. ಬಟ್ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಏನಿರುತ್ತೆ ಡಿಗ್ರಿ ಅವಶ್ಯಕತೆ ಇರುತ್ತೆ. ಇನ್ ಕೇಸ್ ಏನಾದ್ರು ಅದರಲ್ಲಿ SDA ಜಾಬ್ಸ್ ಏನಾದ್ರು ಇತ್ತು ಅಂತ ಅಂದಾಗ PU ಬೇಕಾಗತ್ತೆ. ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, FD ಇಷ್ಟಕ್ಕೂ ಕೂಡ ಡಿಗ್ರಿ ಮಿನಿಮಮ್ ಬೇಕಾಗತ್ತೆ.
ಓಕೆನಾ. ಸೊ ವಯೋಮಿತಿ ಎಷ್ಟಿರ್ಬೇಕಂತ ಅಂದ್ರೆ, ಇನ್ ಕೇಸ್ ಅದೇನಾದ್ರು SDA ಜಾಬ್ಸ್ ಆಗಿತ್ತು ಅಂದ್ರೆ ನಿಮ್ಗೆ 18 ಇಯರ್ಸ್ ಇಂದ ಶುರು ಆಗುತ್ತೆ. ಅದೇ ಡಿಗ್ರಿ ಜಾಬ್ಸ್ ಆದ್ರೆ ನಿಮ್ಗೆ 21 ಇಯರ್ಸ್ ಇಂದ ಶುರು ಆಗುತ್ತೆ. ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ, ಇವಾಗ ಹೇಗಿದ್ರು ನಮ್ಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದಾರಲ್ವಾ. ಸೊ GMಗೆ 35 ಇರೋದು 5 ಇಯರ್ಸ್ ಇರೋದಕ್ಕೆ 40 ಆಗಿದೆ. ಸೊ OBC ಅವರಿಗೆ 38 ಇರೋದು 43 ಇಯರ್ಸ್ ಆಗಿದೆ. ಆಲ್ರೆಡಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಅಂಡ್ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಹಾಗೆ ಕ್ಯಾಟಗರಿ 1 ಅವ್ರಿಗೆ 40 ಇರೋದು 45 ಇಯರ್ಸ್ ಆಗಿದೆ. ಸೊ ದಯವಿಟ್ಟು ಇವಾಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ. ಆಯ್ಕೆ ವಿಧಾನ ಯಾವ ತರ ಇರುತ್ತೆ ಅನ್ನೋದಾದ್ರೆ, ನಮಗೆ MCQ ಟೈಪ್ ಆಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ. ಗ್ರೂಪ್ ಬಿ ಮತ್ತೆ ಗ್ರೂಪ್ ಬಿ ಪೋಸ್ಟ್ಗೆ ಆ ಪೋಸ್ಟಿಗೆ ತಕ್ಕನಂಗೆ ನಿಮಗೆ ಪ್ಯಾಟರ್ನ್ ಚೇಂಜ್ ಆಗ್ಬೋದು. ಬಟ್ ಗ್ರೂಪ್ ಸಿ ಪೋಸ್ಟ್ಗೆಲ್ಲ ನಿಮಗೆ ಪೇಪರ್ 1 GK, ಪೇಪರ್ 2 ಕಮ್ಯುನಿಕೇಶನ್ ಏನ್ ಪ್ಯಾಟ್ರನ್ ಏನಿದೆ ಗ್ರೂಪ್ಸ್ ಇದು ಅದೇ ಪ್ಯಾಟ್ರನ್ ಇರುತ್ತೆ. ಸೊ ಅದ್ರ ಬಗ್ಗೆ ದಯವಿಟ್ಟು ತಲೆ ಕೆಡಿಸ್ಕೊಳ್ಬೇಡಿ ಅಂಡ್ ಮಿಸ್ಗೈಡ್ ಆಗ್ಬೇಡಿ. ಓಕೆನಾ. ಸೊ ನೆಕ್ಸ್ಟ್ ಅರ್ಜಿ ಹೇಗ್ ಹಾಕ್ತಿವಿ ಅನ್ನೋದೆಲ್ಲ ವೆಬ್ಸೈಟ್ ಅಲ್ಲಿ ನಾವು ಹೋಗಿ ನೋಡ್ಬೇಕಾಗತ್ತೆ. ಅಧಿಸೂಚನೆನ ನೋಡಿ ಅದಾಗಿದಾದ್ಮೇಲೆ ನೋಟಿಫಿಕೇಶನ್ ಅನೌನ್ಸ್ ಮಾಡಿದಾಗ ಖಂಡಿತ ಇನ್ನೊಂದು ವಿಡಿಯೋ ಮಾಡ್ತೀವಿ. ಇವಾಗ ಜಸ್ಟ್ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತಲ್ಲ, ಅದನ್ನ ಕ್ಲಾರಿಫೈ ಮಾಡೋಣ ಅಂತ ಈ ಒಂದು ಸ್ವಲ್ಪ ಡೀಟೇಲ್ಸ್ ನ ಹೇಳಿದೀನಿ. ಸೊ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಅಂದ್ರೆ, ಈ ನೋಟಿಫಿಕೇಶನ್ಗೆ ನಮ್ಮ NCG ಸಂಸ್ಥೆ ವತಿಯಿಂದ ಮಾರ್ಚ್ 9ನೇ ತಾರೀಕಿಂದ ಹೊಸ ಬ್ಯಾಚಸ್ ಶುರು ಆಗ್ತಿದೆ. ಈ ಬ್ಯಾಚಸ್ ಅಲ್ಲಿ ನಾವೇನೇನ್ ಪ್ರೊವೈಡ್ ಮಾಡ್ತೀವಿ, ಕ್ಲಾಸಸ್ ಎಲ್ಲ ಹೇಗಿರುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಯಾವಾಗ ಶುರು ಆಗ್ತಿದೆ ಬ್ಯಾಚು? ಮಾರ್ಚ್ 9th. ಇಲ್ಲಿ 2 ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಬರ್ತಾರೆ. ಒಬ್ರು ಫುಲ್ ಟೈಮ್ ಕೊಡೋರು, ಇನ್ನೊಬ್ರು ವರ್ಕಿಂಗ್ ಇರ್ತಾರೆ, ಹೌಸ್ ವೈಫ್ಸ್ ಇರ್ತಾರೆ, ಅದ್ರ ಜೊತೆಗೆ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಸೊ ಅವ್ರಿಗೂ ಕೂಡ ಅನುಕೂಲ ಆಗೋ ಹಾಗೆ ನಾವು ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಬ್ಯಾಚ್ ನ ಕಮೆಂಟ್ಸ್ ಮಾಡ್ತಿದೀವಿ. ಇದರಲ್ಲಿ ಯಾವ್ಯಾವ ತರಹದ ಕ್ಲಾಸಸ್ ಇರುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾರ್ನಿಂಗ್ ಬ್ಯಾಚ್ ಅವ್ರಿಗೆ ನಿಮ್ಗೆ 10 AM to 2 PM ಈ ಟೈಮಿಂಗ್ಸ್ ಇರುತ್ತೆ. ಈವ್ನಿಂಗ್ ಶುರು ಆದ್ರೆ ನಿಮಗೆ 6 PM to 8 PM ಟೈಮಿಂಗ್ಸ್ ಅಲ್ಲಿ ಸ್ವಲ್ಪ ಕಸ್ಟಮೈಸ್ ಮಾಡ್ಕೊಳ್ಬಹುದು. ನೋಟಿಫಿಕೇಶನ್ ಹತ್ರ ಇರೋದ್ರಿಂದ ನಿಮ್ಗೆ ಬೇಗ ಕ್ಲಾಸಸ್ಗಳನ್ನ ನಾವು ಕಂಡಕ್ಟ್ ಮಾಡ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಯಾವ್ಯಾವ ತರಹದ ಕ್ಲಾಸಸ್ ನ ನೀವು ನಮ್ಮಲ್ಲಿ ನೋಡ್ಬೋದಂತ ಅಂದ್ರೆ, ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್. ಅದು ಮಾರ್ನಿಂಗ್ ಬ್ಯಾಚ್ ಆದ್ರೂ ಆಗಿರ್ಲಿ ಅಥವಾ ಈವ್ನಿಂಗ್ ಬ್ಯಾಚ್ ಆದ್ರೂ ಆಗಿರ್ಲಿ, ಇವು 3 ಫಾರ್ಮೆಟ್ ಕೂಡ ನಿಮ್ಗೆ ಸಿಗುತ್ತೆ. ಓಕೆನಾ. ಸೊ ಫಸ್ಟ್ ಆಫ್ಲೈನ್ ಬಗ್ಗೆ ಮಾತಾಡೋಣ. ಆಫ್ಲೈನ್ ಅಂತ ಅಂದ್ರೆ ನಮ್ಮ ಸಂಸ್ಥೆ ಇರೋದು ವಿಜಯನಗರಲ್ಲಿ, ಬ್ಯಾಂಗ್ಳೂರ್ ವಿಜಯನಗರದಲ್ಲಿ. ಸೊ ಇಲ್ಲಿ ಬಂದು ನೀವು ಅಟೆಂಡ್ ಮಾಡ್ಬೇಕಾಗತ್ತೆ ಆಫ್ಲೈನ್ ತಗೊಳ್ಳೋರು. ಆನ್ಲೈನ್ ನಲ್ಲಿ 2 ಆಪ್ಷನ್ ಇದೆ, ಒಂದು ರೆಕಾರ್ಡೆಡ್, ಇನ್ನೊಂದು ಲೈವ್ ಕ್ಲಾಸಸ್. ಸೊ ಅದರಲ್ಲಿ ನೀವೇನ್ ಮಾಡ್ಬೋದಂತ ಅಂದ್ರೆ, ಲೈವ್ ತಗೊಳ್ಳೋರು ಆ ಟೈಮಿಂಗ್ಸ್ ಅಲ್ಲಿ ಅವೈಲಬಲ್ ಇತ್ತು ಅಂದ್ರೆ ನಾವು ಲಿಂಕ್ ಕಳಿಸ್ಕೊಡ್ತೀವಿ, ಅದ್ರ ಮುಖಾಂತರ ನೀವು ಕ್ಲಾಸಸ್ ನ ಅಟೆಂಡ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಏನ್ ಎಕ್ಸಾಕ್ಟ್ ಕ್ಲಾಸಸ್ ಆಗುತ್ತೋ ಲೈವ್ ಅಲ್ಲಿ, ಆಫ್ಲೈನ್ ಅಲ್ಲಿ ಅದೇ ನಿಮಗೆ ಲೈವ್ ಬರುತ್ತೆ. ಲೈವ್ ಏನ್ ಕ್ಲಾಸಸ್ ಬರುತ್ತೋ ಅದೇ ರೆಕಾರ್ಡೆಡ್ ಆಗುತ್ತೆ. ಸೊ ಓಕೆನಾ, ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ. ಅಂಡ್ ಯಾರ್ಯಾರು ಲೈವ್ ತಗೊಳ್ತಿರೋ ಅವರಿಗೆ ನಮ್ಮ ಫ್ಯಾಕಲ್ಟಿ ಜೊತೆ ಇಂಟರಾಕ್ಷನ್ ಕೂಡ ಮಾಡ್ಬೋದು. ನೀವೇನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ಅಲ್ಲೇ ಅವ್ರ ಹತ್ರ ಲೈವ್ ಆಗಿ ಡಿಸ್ಕಸ್ ಮಾಡ್ಬೋದು. ಅವ್ರು ರೆಸ್ಪಾಂಡ್ ಮಾಡೋದು ಕೂಡ ನಿಮ್ಗೆ ಕೇಳಿಸುತ್ತೆ. ಸೊ ಲೈವ್ ಇಂಟರಾಕ್ಷನ್ ಇರುತ್ತೆ ಲೈವ್ ಅವರಿಗೆ. ಹಾಗೆ ರೆಕಾರ್ಡೆಡ್ ಬಂತು ಅಂದ್ರೆ ನೀವು ಯಾವಾಗಾದ್ರೂ ಎಲ್ಲಾದ್ರೂ ಯಾವ ಟೈಮಿಂಗ್ಸ್ ಅಲ್ಲಾದ್ರೂ ಕುತ್ಕೊಂಡು ರೆಕಾರ್ಡೆಡ್ ಕ್ಲಾಸಸ್ ನ ನೋಡ್ಬೋದು. ಮೇಜರ್ ಆಗಿ ಹೌಸ್ ವೈಫ್, ಸ್ಟೂಡೆಂಟ್ಸ್ ಮತ್ತೆ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಈವ್ನಿಂಗ್ ಬ್ಯಾಚಸ್ ಕೂಡ ಆಗಿಲ್ಲ ಅಂತಂದ್ರೆ ನೀವು ರೆಕಾರ್ಡೆಡ್ ಆಪ್ಷನ್ಸ್ ಹೋಗ್ಬೋದು. ಅದಕ್ಕೆ ಅಂತ ನಮ್ಮ NCG ಲರ್ನಿಂಗ್ ಅಪ್ಲಿಕೇಶನ್ ಇದೆ, ಅದ್ರ ಮುಖಾಂತರ ನೀವು ಕ್ಲಾಸಸ್ ನ ಅಟೆಂಡ್ ಮಾಡ್ಕೊಳ್ಬಹುದು. ಸೊ ಈ 3 ತರಹದ ಕ್ಲಾಸಸ್ ನಿಮ್ಗೆ ಸಿಗುತ್ತೆ. ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ ಕ್ಲಾಸಸ್. ನೀವೇನೇ ಡೌಟ್ಸ್ ಗಳು ಕೇಳಿದ್ರು ಕೂಡ ನಿಮ್ಗೆ ಆನ್ಸರ್ ಮಾಡ್ತಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಎನ್ಕ್ವೈರೀಸ್ ಇತ್ತು ಅಂದ್ರೆ ದಯವಿಟ್ಟು ನಮ್ಮ ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ. ಸೊ ಇದ್ರ ಜೊತೆಗೆ ಯಾವ್ಯಾವ ಸಬ್ಜೆಕ್ಟ್ಸ್ ನ ನಾವು ಕವರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು. ಜನರಲ್ ಸ್ಟಡೀಸ್ ಮತ್ತೆ ಕಮ್ಯುನಿಕೇಶನ್ ಪೇಪರ್. ಓಕೆನಾ. ಸೊ ನಿಮಗೆ ಮೇಜರ್ ಆಗಿ ಇದು ಪ್ಯಾಟ್ರನ್ ಫಿಕ್ಸ್ ಇದೆ. ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಪೋಸ್ಟ್ ಬಂತು ಅಂದಾಗ ಅದಕ್ಕೆ ಏನ್ ರಿಕ್ವೈರ್ಮೆಂಟ್ ಇದೆ, ಕೆಲವೊಂದಕ್ಕೆ ಇದು ಬಿಟ್ಟು ಎಕ್ಸ್ಟ್ರಾಸು ಕೂಡ ಕೇಳ್ತಾರೆ. ಸೊ ಅದನ್ನ ನಾವು ಕೂಡ ಕವರ್ ಮಾಡ್ಕೊಡ್ತೀವಿ. ನೋಟಿಫಿಕೇಶನ್ ಆದಾಗ ಅಲ್ಲಿ ನಿಮ್ಗೆ ಏನ್ ಪ್ಯಾಟ್ರನ್ ಇದೆ ಅದ್ರ ಪ್ರಕಾರ ನಾವು ನಿಮ್ಗೆ ಕ್ಲಾಸಸ್ ನ ಮಾಡ್ಕೊಡ್ತೀವಿ. ಇದು ಜಸ್ಟ್ ಎಲ್ರಿಗೂ ಅಪ್ಲೈ ಆಗುವಂತ ಫಾರ್ಮ್ಯಾಟ್ ಆಗಿರುತ್ತೆ. ಓಕೆನಾ. ಸೊ ಜನರಲ್ ಸ್ಟಡೀಸ್ ಅಂದ್ರೆ ಏನ್ ಕವರ್ ಆಗುತ್ತೆ, ಕಮ್ಯುನಿಕೇಶನ್ ಅಂದ್ರೆ ಏನ್ ಕವರ್ ಆಗುತ್ತೆ ಅದು ಡೀಟೇಲ್ಡ್ ಗೊತ್ತಿರಬೇಕು. ಕೆಲವೊಬ್ಬರಿಗೆ ಸಿಲೆಬಸ್ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಸೊ ಅದಕ್ಕೆ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಇವಾಗ ಹಿಸ್ಟ್ರಿ 4 ಡಿವಿಷನ್ ಬರುತ್ತೆ. ಯಾವ್ದು? ಏನ್ಷಿಯಂಟ್, ಪ್ರಾಚೀನ ಇತಿಹಾಸ, ಮಿಡಿವಲ್ ಹಿಸ್ಟ್ರಿ, ಮಧ್ಯಕಾಲೀನ ಇತಿಹಾಸ, ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಇತಿಹಾಸ, ಹಾಗೆ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ
ಇತಿಹಾಸ. ಈ 4 ಡಿವಿಷನ್ಸ್ ಕೂಡ ಕವರ್ ಆಗುತ್ತೆ. ಅದ್ರ ಜೊತೆಗೆ ಜಿಯೋಗ್ರಫಿಲೂ ಕೂಡ 4 ಡಿವಿಷನ್ಸ್ ನಾವು ನೋಡ್ತೀವಿ. ಯಾವ್ದ್ಯಾವ್ದು? ಫಿಸಿಕಲ್ ಜಿಯೋಗ್ರಫಿ, ಇದನ್ನ ನಾವು ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತ ಹೇಳ್ತೀವಿ. ಇಂಡಿಯನ್ ಜಿಯೋಗ್ರಫಿ, ಭಾರತದ ಭೂಗೋಳ ಶಾಸ್ತ್ರ. ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಭೂಗೋಳ ಶಾಸ್ತ್ರ. ಹಾಗೆ ಪ್ರಾಪಂಚಿಕ ಭೂಗೋಳ ಶಾಸ್ತ್ರ, ವರ್ಲ್ಡ್ ಜಿಯೋಗ್ರಫಿ. ಓಕೆನಾ? ಸೊ ಇಷ್ಟು ಕೂಡ ನಿಮ್ಗೆ ಇದರಲ್ಲಿ ಜಿಯೋಗ್ರಫಿ ಕವರ್ ಆಗುತ್ತೆ. ಅಂಡ್ ಸೈನ್ಸ್ ಅಂತ ತಗೊಂಡಾಗ ಎಲ್ರಿಗೂ ಗೊತ್ತು, ಬಯೋಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ರೂ ಕೂಡ ನೋಡಿರ್ತೀರ. ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಹಾಗೆ ಭೌತಶಾಸ್ತ್ರ. ಅದ್ರ ಜೊತೆಗೆ ಎನ್ವೈರ್ನಮೆಂಟಲ್ ಸೈನ್ಸ್, ಪರಿಸರ ಅಧ್ಯಯನ, ಹಾಗೆ ಟೆಕ್ನಾಲಜಿ, ತಂತ್ರಜ್ಞಾನ. ಈ 5 ಕ್ಯಾಟಗರೀಸ್ ಏನಿದೆ ಸೈನ್ಸ್ ಅಲ್ಲಿ ಏನ್ ಬರುತ್ತೆ ಅದನ್ನ ಕೂಡ ನಾವು ಕವರ್ ಮಾಡ್ಕೊಡ್ತೀವಿ. ಪಾಲಿಟಿ, ಭಾರತದ ಸಂವಿಧಾನ ಕವರ್ ಆಗುತ್ತೆ. ಎಕನಾಮಿ, ಭಾರತದ ಆರ್ಥಿಕತೆ ಕವರ್ ಆಗುತ್ತೆ. ಮೆಂಟಲ್ ಎಬಿಲಿಟಿ, ಇದರಲ್ಲಿ ನಿಮಗೆ ರೀಸನಿಂಗ್ ಮತ್ತೆ ಆಕ್ಟಿಂಗ್ ಎರಡು ಕೂಡ ಕವರ್ ಮಾಡ್ಕೊಡ್ತೀವಿ. ಅಂಡ್ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಅಲ್ಲಿ ನಿಮಗೆ ಇನ್ನ ಎಕ್ಸ್ಟ್ರಾ ಏನ್ ಪ್ರೊವೈಡ್ ಮಾಡ್ತೀವಿ ಅಂತಂದ್ರೆ ನಮ್ದೇ NCG ಕರೆಂಟ್ ಅಫೇರ್ಸ್ ಇದೆ, ಡೈಲಿ ಕರೆಂಟ್ ಅಫೇರ್ಸ್ ಇದೆ, ಹಾಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಅವೈಲಬಲ್ ಇದೆ, ಈ ಮ್ಯಾಗಝಿನ್ ಅವೈಲಬಲ್ ಇದೆ. ನಿಮಗೆ ಆಫ್ಲೈನ್ ಸ್ಟೂಡೆಂಟ್ಸ್ ಜಾಯ್ನ್ ಆದ್ರೆ ನಾವೇನೆ ಪ್ರಿಂಟ್ ಔಟ್ ತೆಗೆದುಕೊಡ್ತೀವಿ. ಅಂಡ್ ಇನ್ನೊಂದು ಏನಂತ ಅಂದ್ರೆ ನಿಮಗೆ ಒನ್ಲೈನರ್ ಕರೆಂಟ್ ಅಫೇರ್ಸ್ ಕೂಡ ನಾವು ಪ್ರಮೋಟ್ ಮಾಡ್ತಿದೀವಿ. ಸೊ ನೀವು ಅಟ್ಲೀಸ್ಟ್ ಹೆಡ್ಡಿಂಗ್ಸ್ ನೋಡ್ಕೊಂಡ್ರು ನೀವು ರಿವಿಷನ್ ಮಾಡ್ಕೊಂಡು ಹೋಗ್ಬೋದು. ಇದು ರೆಗ್ಯುಲರ್ ಕರೆಂಟ್ ಅಫೇರ್ಸ್ ನಡೆಯುತ್ತೆ. ಅದ್ರ ಜೊತೆ ಅಡಿಷನಲ್ ಟಾಪಿಕ್ಸ್ ಅಂತ ನಾವು ಒನ್ಲೈನರ್ ಕರೆಂಟ್ ಅಫೇರ್ಸ್ ಕೂಡ ಕೊಡ್ತಿದೀವಿ. ಮತ್ತೆ ಅದಕ್ಕೆ ಟೆಸ್ಟ್ ಅಂತ ಕೂಡ ಸೆಪರೇಟ್ ಆಗಿ ಕಂಡಕ್ಟ್ ಮಾಡ್ತಿದೀವಿ. ಎವ್ರಿ ಮಂತ್ ನಿಮಗೆ ಕರೆಂಟ್ ಅಫೇರ್ಸ್ ಟೆಸ್ಟ್ ಇರ್ತಾ ಹೋಗುತ್ತೆ. ನೀವು ಆಫ್ಲೈನ್ ಆದ್ರೂ ತಗೊಳ್ಳಿ, ಆನ್ಲೈನ್ ಆದ್ರೂ ತಗೊಳ್ಳಿ, ಅಥವಾ ರೆಕಾರ್ಡೆಡ್ ಆದ್ರೂ ತಗೊಳ್ಳಿ. ಪ್ರತಿಯೊಬ್ರು ಸ್ಟೂಡೆಂಟ್ಸ್ಗೂ ಕೂಡ ಪ್ರತಿಯೊಂದು ಟೆಸ್ಟ್ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಕೆನಾ? ಇದ್ರ ಜೊತೆಗೆ ಇನ್ನೊಂದಷ್ಟು ಟಾಪಿಕ್ಸ್ ಇದೆ, ಗೊತ್ತಿದೆ ಅಲ್ವಾ? ಸೊ ನಾವು ಗ್ರೂಪ್ ಸಿ ನೋಡ್ತೀವಿ, ವಿಯೋದಲ್ಲೂ ಕೂಡ ಈ ಟಾಪಿಕ್ಸ್ ನ ಹಾಕಿದ್ದಾರೆ. ಸೊ ಇವಾಗ ಗ್ರೂಪ್ ಸಿ ಅಂತಂದ್ರೆ ಆ GK ಜೊತೆ ಇದನ್ನ ಓದ್ಕೊಳ್ಳೇಬೇಕು. ಯಾವುದು? ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು. ಓಕೆನಾ? ಮೇಜರ್ ಆಗಿ ಇವಾಗ ಸ್ಟೇಟ್ ಹೇಗ್ ನಡೆಯುತ್ತೆ, ಸ್ಟೇಟ್ ಗೌರ್ಮೆಂಟ್, ಅದ್ರ ಕೆಳಗಡೆ ರೆವೆನ್ಯೂ ಡಿವಿಷನ್ಸ್, ಈ ತರ ಪ್ರತಿಯೊಂದು ಬೋರ್ಡ್ಸ್ ಗಳು ಇರ್ಬೋದು, ಅದ್ರ ಮೇಲೆ ಕ್ಲಾಸಸ್ ಆಗುತ್ತೆ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಉಪಕ್ರಮಗಳನ್ನು ಒಳಗೊಂಡ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು. ಇದರಲ್ಲಿ ನಿಮಗೆ ರೂರಲ್ ಡೆವಲಪ್ಮೆಂಟು, ಪಂಚಾಯತ್ ರಾಜು, ಕೋಆಪರೇಟಿವ್, ಮುನ್ಸಿಪಾಲಿಟಿ ಪ್ರತಿಯೊಂದು ಕೂಡ ನಿಮಗೆ ಕವರ್ ಆಗುತ್ತೆ. ಅದ್ರ ಜೊತೆಗೆ ಕರ್ನಾಟಕದ ಪರಿಸರ ಸಂಬಂಧಿಸುವ ಸಮಸ್ಯೆಗಳು ಮತ್ತೆ ಅಭಿವೃದ್ಧಿ ಕುರಿತ ವಿಷಯಗಳು. ಏನೇನು ಇಶ್ಯೂಸ್ ಇದೆ ನಮ್ಮ ಕರ್ನಾಟಕದಲ್ಲಿ, ಅದಕ್ಕೆ ನಾವೇನೇನು ಇನಿಷಿಯೇಟಿವ್ಸ್ಗಳನ್ನ ತಗೊಂಡಿದೀವಿ, ಏನಾದ್ರು ಮೂಮೆಂಟ್ಸ್ ಗಳಾಗಿತ್ತು, ಚಳುವಳಿಗಳಾಗಿತ್ತು ಅಂದ್ರೆ ಅದನ್ನ ನೇತೃತ್ವ ಯಾರು ವಹಿಸಿದ್ರು, ಸೊ ಈ ತರ ಪ್ರತಿಯೊಂದು ಇನ್ಫಾರ್ಮೇಶನ್ ಏನಿದೆ ಅದು ನಮ್ಮ ಕಡೆಯಿಂದ ಕವರ್ ಆಗುತ್ತೆ. ಓಕೆನಾ? ಸೊ ಹಾಗಾದ್ರೆ ಇದ್ರಲ್ಲಿ ಕಮ್ಯುನಿಕೇಶನ್ ಪೇಪರ್ ಅಂತ ತಗೊಂಡಾಗ ಇದಿಷ್ಟು ಏನಾಯ್ತು, ಜನರಲ್ ಸ್ಟಡೀಸ್ ವಿಷಯ ಆಯ್ತು. ಕಮ್ಯುನಿಕೇಶನ್ ಪೇಪರ್ ಅಂತ ತಗೊಂಡಾಗ ಜನರಲ್ ಕನ್ನಡ, ಓಕೆನಾ, ಸಾಮಾನ್ಯ ಕನ್ನಡ ಅಂತ ಹೇಳ್ತೀವಿ. ಇದರಲ್ಲಿ ಏನೇನ್ ಕವರ್ ಆಗುತ್ತೆ? 2 ಪಾರ್ಟ್ ನೋಡ್ತೀವಿ. ಯಾವುದು 2 ಪಾರ್ಟ್? ಒಂದು ಗ್ರಾಮರ್, ಹೌದಲ್ವ, ಒಂದು ವ್ಯಾಕರಣ, ಇನ್ನೊಂದು ಸಾಹಿತ್ಯ, ಲಿಟ್ರೇಚರ್, ಎರಡೂ ಕೂಡ ನಿಮ್ಗೆ ಕವರ್ ಆಗುತ್ತೆ. ಇನ್ನೊಂದು ಜನರಲ್ ಇಂಗ್ಲಿಷ್, ಸಾಮಾನ್ಯ ಇಂಗ್ಲಿಷ್ ಅಂತ ಹೇಳ್ತೀವಿ. ಸಾಮಾನ್ಯ ಇಂಗ್ಲಿಷ್ ಅಲ್ಲಿ ಒಂದೇ ಡಿವಿಷನ್ ಇರೋದು, ಲಿಟ್ರೇಚರ್ ಪಾರ್ಟ್ ಇಲ್ಲ. ಲಿಟ್ರೇಚರ್ ಪಾರ್ಟ್ ಏನಾದ್ರು ಕೊಟ್ಟಿದ್ರೆ ನಿಜವಾಗ್ಲೂ ಕಷ್ಟ ಆಗ್ತಿತ್ತು. ಅಂಡ್ ಕಂಪ್ಯೂಟರ್ ನಾಲೆಡ್ಜ್, ಕಂಪ್ಯೂಟರ್ ಜ್ಞಾನ ಅಂತ ಹೇಳ್ತೀವಿ. ಸೊ ಇದು ಕೂಡ 3 ಕೂಡ ಕವರ್ ಆಗುತ್ತೆ. ಅಂಡ್ ಕೆಲವೊಬ್ಬರಿಗೆ ಡೌಟ್ಸ್ಗಳಿದೆ, ಏನು KPSC ಹಳೆ ಫಾರ್ಮೆಟ್ ಹೋಗ್ಬಿಡ್ತಾನೆ, ಇದರ್ ಒಂದು ಕನ್ನಡ ಅಥವಾ ಇಂಗ್ಲಿಷ್ನ 100 ಮಾರ್ಕ್ಸಿಗೆ ಅವಾಗ ಕೊಡ್ತಿದ್ರಲ್ಲ ಆ ಥರ ಹೋಗುತ್ತೆ ಅನ್ನೋದು ಮಾತಿದೆ. ಬಟ್ 99% ಡೌಟ್ ಅದು. ಸೊ ದಯವಿಟ್ಟು ಅದ್ರ ಮೇಲೆ ತಲೆ ಕೆಡಿಸ್ಕೊಳ್ದಲೆ ಈ ಪ್ಯಾಟ್ರನ್ಗೆ ಪ್ರಿಪೇರ್ ಆಗಿ. ಓಕೆನಾ? ಸೊ ಹಾಗಾದ್ರೆ ಈ ಬ್ಯಾಚ್ ಮುಖಾಂತರ ನೀವೇನೇನು ಪಡಿಬೋದಪ್ಪ ಅಂತ ಅಂದ್ರೆ ನೋಡಿ, ಇಲ್ಲಿ ಕೋರ್ಸ್ ಅನ್ನೋದನ್ನ ಮಧ್ಯದಲ್ಲಿ ಹಾಕಿದೀನಿ, ಇಲ್ಲಿ ಕಾಣಿಸ್ತಿದೆ ಅನ್ಕೊಳ್ತೀನಿ. ಇದು ಕೋರ್ಸು, ಇದು ಕ್ಲಾಸು. ಕ್ಲಾಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೀನಿ. ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್ 3 ಮೋಡ್ನಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಅದಾಗಿದ್ದಾದ್ಮೇಲೆ ಟೆಸ್ಟ್ ಸಿರೀಸ್. ಟೆಸ್ಟ್ ಸಿರೀಸ್ ಅಂತ ಅಂದ್ರೆ ಏನು? ಇವಾಗ ಇಷ್ಟು ಡಿವಿಷನ್ಸ್ ನೋಡಿದ್ರಿ ಅಲ್ವಾ? ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಂಡಾಗ ಹಿಸ್ಟ್ರಿಲಿ 4 ಡಿವಿಷನ್ಸ್ ನೋಡಿದ್ವಿ. ಈ 4 ಡಿವಿಷನ್ಸ್ಗೂ ಕೂಡ ಟೆಸ್ಟ್ ಆಗುತ್ತೆ. ಈಚ್ ಅಂಡ್ ಇಂಡಿವಿಜುವಲ್ ಆಗಿ, ಏನ್ಷಿಯಂಟಿಗೆ ಬೇರೆ, ಮಿಡಿವಲ್ಗೆ ಬೇರೆ, ಮಾಡರ್ನಿಗೆ ಬೇರೆ, ಕರ್ನಾಟಕಕ್ಕೆ ಬೇರೆ, ಜಿಯೋಗ್ರಫಿಗೂ ಹಾಗೆ, ಸೈನ್ಸಿಗೂ ಹಾಗೆ, ಪ್ರತಿಯೊಂದಕ್ಕೂ ಕೂಡ ಈಚ್ ಡಿವಿಷನ್ಗೆ ನಿಮ್ಗೆ ಟೆಸ್ಟ್ ಆಗ್ತಾ ಹೋಗುತ್ತೆ. ಅಂಡ್ ಕರೆಂಟ್ ಅಫೇರ್ಸ್ ನಿಮ್ದು ಪ್ಲಸ್ ಪಾಯಿಂಟ್ ಏನಂದ್ರೆ 12 ಮಂತ್ಸ್ ಕರೆಂಟ್ ಅಫೇರ್ಸ್ ನ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆನಾ? ಸೊ 12 ಮಂತ್ಸ್, ಯಾಕಂದ್ರೆ 1 ಇಯರ್ ಕರೆಂಟ್ ಅಫೇರ್ಸ್ ಒಬ್ಬ ಆಸ್ಪಿರೆಂಟ್ಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು 12 ಮಂತ್ಸ್ ಕರೆಂಟ್ ಅಫೇರ್ಸ್ ಟೆಸ್ಟ್ ನ ನಾವು
ಇದರಲ್ಲಿ ಪ್ರೊವೈಡ್ ಮಾಡ್ತೀವಿ ಟೆಸ್ಟ್ ಸೀರೀಸ್ ಅಂತ ತಗೊಂಡಾಗ. ಅಂಡ್ ಅದ್ರ ಜೊತೆಗೆ ಇದಕ್ಕೂ ಕೂಡ ಸೆಪರೇಟ್ ಆಗಿ ನಿಮ್ಗೆ ಒಂದು ಟೆಸ್ಟ್ ಇರುತ್ತೆ. ಅದಾಗಿದ್ದಾದ್ಮೇಲೆ ಇದ್ರಲ್ಲೂ ಕೂಡ ನಿಮ್ಗೆ ಟೆಸ್ಟ್ ಸೀರೀಸ್ ನ ಪ್ರೊವೈಡ್ ಮಾಡ್ತೀವಿ. ಕನ್ನಡಗೆ ಬೇರೆ, ಇಂಗ್ಲಿಷ್ಗೆ ಬೇರೆ, ಕಂಪ್ಯೂಟರ್ಗೆ ಬೇರೆ, ಮತ್ತೆ ಕಾಂಪ್ರಹೆನ್ಸಿವ್ ಪೇಪರ್ಸ್ ಇರುತ್ತೆ. ಓಕೆನಾ? ಸೊ ಇದ್ರ ಜೊತೆಗೆ ಮೆಂಟರ್ಶಿಪ್ ಕೂಡ ಸಿಗುತ್ತೆ. ಕ್ಲಾಸ್ ಸಿಗ್ತಿದೆ, ಟೆಸ್ಟ್ ಸೀರೀಸ್ ಸಿಗ್ತಿದೆ, ಮೆಂಟರ್ಶಿಪ್ ಸಿಗ್ತಿದೆ, ಮತ್ತೆ ಇನ್ನೇನ್ ಬೇಕಾಗುತ್ತೆ ನಿಮಗೆ, ಹೌದಲ್ವಾ? ಅಂಡ್ ಅದ್ರ ಜೊತೆಗೆ ಒಂದು ಬೋನಸ್ ಇನ್ನೊಂದೇನು, ಮೆಟೀರಿಯಲ್ ಸಿಗ್ತಿರೋದು. ಅರ್ಥ ಆಗ್ತಿದ್ಯಾ? ಸೊ ಆಲ್ ಇನ್ ಒನ್ ಪ್ಯಾಕೇಜ್ ಇದು. ಕಂಪ್ಲೀಟ್ ಆಗಿ ಈ ಕೋರ್ಸ್ ತಗೊಂಡ್ರೆ ನೀವು ಕ್ಲಾಸಸ್ ಇರ್ಬೋದು, ಟೆಸ್ಟ್ ಸೀರೀಸ್ ಇರ್ಬೋದು, ಮೆಂಟರ್ಶಿಪ್ ಇರ್ಬೋದು, ಮೆಟೀರಿಯಲ್ಸ್ ಇರ್ಬೋದು. ಮೆಟೀರಿಯಲ್ಸ್ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಮೀಡಿಯಂ ಅಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಸೊ ಇಷ್ಟು ಕೂಡ ನಮ್ಮ ಕೋರ್ಸಸ್ ಅಲ್ಲಿ ಪ್ರೊವೈಡ್ ಮಾಡ್ತಿದೀವಿ. ನೀವು ಒಂದು ಟೈಮಿಂಗ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ಕ್ಲಾಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ಟೆಸ್ಟ್ ಸೀರೀಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಸೊ ಪ್ರತಿಯೊಂದು ಕೂಡ ನಾವೇ ಪ್ರೊವೈಡ್ ಮಾಡ್ತಿದೀವಿ. ಸೊ ಯಾಕಂದ್ರೆ ನಿಮ್ಮ ಹತ್ರ ಟೈಮ್ ಕನ್ಸ್ಟ್ರೆಂಟ್ ಇರುತ್ತಲ್ಲ, ಈಗ ತುಂಬಾ ಬೇಗ ಬೇಗ ಓದ್ಬೇಕು, ಸಿಲೆಬಸ್ ನ ಕವರ್ ಮಾಡ್ಬೇಕಂತ. ಸೊ ನಾವೇ ಎಲ್ಲ ಪ್ರೊವೈಡ್ ಮಾಡ್ತಿರೋದ್ರಿಂದ ನೀವು ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳ್ತಾ. ಸೊ ಇದ್ರ ರಿಲೇಟೆಡ್ ಏನಾದ್ರು ನಿಮ್ಗೆ ಕ್ವೈರೀಸ್ ಇತ್ತು ಅಂದ್ರೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದು? 9606947441 ಈ ನಂಬರ್. ಹಾಗೆ ಇನ್ನೊಂದು ನಂಬರ್ 8296948459 ಈ ಎರಡೂ ನಂಬರ್ಗೆ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. ನಮ್ಮಲ್ಲಿ ರೆಸ್ಪಾಂಡ್ ಮಾಡ್ತಾರೆ. ಸೊ ಏನಾದ್ರು ಇತ್ತು ಅಂತಂದ್ರೆ ಕಾಲೇ ಮಾಡಿ ಮೆಸೇಜಿಗೆ ಅಂತ. ಸೊ ಬೇಗ ನಿಮಗೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಸಿಗ್ಬೋದು. ನೀವು ಕೋರ್ಸ್ ಜಾಯಿನ್ ಆಗೋ ಜೊತೆಗೆ ನೀವೇನಾದ್ರು ಇನ್ ಕೇಸ್ ಸೆಲ್ಫ್ ಸ್ಟಡೀಸ್ ಮಾಡ್ತಿದ್ರಾ ಅಂತ ಅಂದ್ರೂ ಕೂಡ ಅದರಲ್ಲಿ ಹೇಗೆ ಪ್ರಿಪೇರ್ ಆಗಬೇಕು, ಓದಬೇಕು ಅಂದ್ರೂ ಕೂಡ ನಮ್ಮ ಕಡೆಯಿಂದ ಗೈಡೆನ್ಸ್ ಮಾಡ್ಕೊಡ್ತೀವಿ. ನಿಮಗೆ ಸೆಪ್ರೇಟ್ ಆಗಿ ಟೈಮ್ ಟೇಬಲ್ ಏನೋ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಖಂಡಿತ ಮಾಡ್ಕೊಡ್ತೀವಿ. ಈ ಬ್ಯಾಚ್ಗೆ ಜಾಯಿನ್ ಆಗೋದ್ರ ಜೊತೆಗೆ ನಿಮಗೆ ಇಷ್ಟು ಕೂಡ ಅಡ್ವಾಂಟೇಜಸ್ ಸಿಗುತ್ತೆ. ಓಕೆನಾ? ಸೊ ಇದ್ರ ರಿಲೇಟೆಡ್ ಒಂದು ಅಥೆಂಟಿಕ್ 50% ರಿಸರ್ವೇಷನ್ ಒಂದು ನಿಮ್ಗೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. 50% ರಿಸರ್ವೇಷನ್ ಕನ್ಸಿಡರ್ ಮಾಡಿರೋದು ಸರ್ಕಾರ ಆದೇಶ ಹೊರಡಿಸಿರುತ್ತೆ. ಸೊ ಅದ್ರ ರಿಲೇಟೆಡ್ ಟ್ಯಾಗ್ ಮಾಡಿರ್ತೀನಿ. ಸೊ ಯಾರ್ಯಾರು ಅದ್ರ ಬಗ್ಗೆ ನೋಡ್ಬೇಕಂತ ಇದ್ರು ದಯವಿಟ್ಟು ಆ ಲಿಂಕ್ ನ ನೀವು ಓಪನ್ ಮಾಡ್ಬೋದು. ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ಗಳಿತ್ತು ಅಥವಾ ಏನಾದ್ರು ಕ್ವೈರೀಸ್ ಇತ್ತು ಅಥವಾ ನನ್ನ ಹತ್ರನೇ ಮಾತಾಡೋದಿತ್ತು ಅಂತ ಅಂದ್ರೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ನೋಟಿಫಿಕೇಶನ್ ನ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ನಾನು ತುಂಬಾ ಪರ್ಸನಲ್ ಆಗಿ ಹೇಳ್ತಿರೋದು, ಯಾಕಂದ್ರೆ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ವಿ. ಸೊ ಈ ನೋಟಿಫಿಕೇಶನ್ ಏನಿದೆ ದಯವಿಟ್ಟು ಅದನ್ನ ಯುಟಿಲೈಸ್ ಮಾಡ್ಕೊಂಡು ಸೀರಿಯಸ್ ಆಗಿ ಪ್ರಿಪೇರ್ ಆಗಿ ಜಾಬ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಲ್ ಸೀ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.